ವೀಕ್ಷಕರೇ, ನಿಧಿ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಅತ್ಯಂತ ಪೌಷ್ಟಿಕವಾದ, ದೇಹಕ್ಕೆ ತಂಪು ಕೊಡುವಂತಹ, ಸಕ್ಕರೆ, ಬೆಲ್ಲ ಅಥವಾ ಆರ್ಟಿಫಿಷಿಯಲ್ ಕಲರ್ ಏನೂ ಬಳಸದೆ ಮಾಡಿದಂತಹ ನೈಸರ್ಗಿಕ ಪೇಯ ಅಥವಾ ಪಾನೀಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇದು ರಕ್ತಹೀನತೆ ತಡೆಗಟ್ತದೆ ಮಾತ್ರವಲ್ಲ, ದೇಹಕ್ಕೆ ಶಕ್ತಿಯನ್ನು ಸಹ ನೀಡ್ತದೆ. ಇದೊಂದು ಇದ್ದರೆ ನಿಮಗೆ ಬ್ರೇಕ್ಫಾಸ್ಟ್ ಬೇಕಾಗಿಲ್ಲ ಅಥವಾ ನೀವು ಡಿನ್ನರನ್ನು ಕೂಡ ಸ್ಕಿಪ್ ಮಾಡ್ಬೋದು. ವಿಟಮಿನ್, ಕ್ಯಾಲ್ಶಿಯಂ, ಕಬ್ಬಿಣಾಂಶ ಹೇರಳವಾಗಿರುವ ಈ ಪಾನೀಯ ಕೇವಲ 10 ರಿಂದ 15 ನಿಮಿಷದಲ್ಲಿ ತಯಾರಿಸಬಹುದು. ಶಾಲಾ ಮಕ್ಕಳಿಗೆ ಬೆಳಗಿನ ಉಪಹಾರದ ಬದಲಾಗಿ ಇದೊಂದು ಪಾನೀಯವನ್ನು ಕೊಟ್ಟರೆ ಸಾಕು, ಮಧ್ಯಾಹ್ನ ತನಕ ಸಾಕಾಗ್ತದೆ. ಇದರಲ್ಲಿ ಹಾಕಿರುವ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ, ನಮ್ಮ ದೇಹಕ್ಕೆ ಬೇಕಾಗುವ ಪೋಷಕಾಂಶವನ್ನು ನೀಡುವಂಥದ್ದು ಹಾಗೂ ಆರೋಗ್ಯಕರವೂ ಹೌದು. ಬನ್ನಿ ಟೇಸ್ಟಿಯಾದ ರಾಗಿ ಬೀಟ್ ಶೇಕ್ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ರಾಗಿ ಹಿಟ್ಟನ್ನು ಬೇಯಿಸಿಕೊಳ್ಬೇಕು. ಹಾಗಾಗಿ ಈ ಸ್ಪೂನ್ ಅಳತೆಯಲ್ಲಿ 1.5 ಸ್ಪೂನಷ್ಟು ರಾಗಿ ಹಿಟ್ಟನ್ನು ಒಂದು ಪಾತ್ರೆಗೆ ಸೇರಿಸುವ. ಇದರಲ್ಲಿ ಸ್ವಲ್ಪ ನೀರನ್ನು ಸೇರಿಸಿ ಗಂಟಿಲ್ಲದೆ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಒಮ್ಮೆ ಇದು ಮಿಕ್ಸ್ ಆದ ನಂತರ ಪುನಃ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಇದನ್ನು ಕದಡಿಕೊಳ್ಳುವ. ಟೋಟಲ್ ಆಗಿ ಇದರಲ್ಲಿ 1.5 ಕಪ್ಪಷ್ಟು ನೀರನ್ನು ಸೇರಿಸಿದ್ದೇನೆ. 1.5 ಸ್ಪೂನ್ ಹಿಟ್ಟಿಗೆ 1.5 ಕಪ್ಪಷ್ಟು ನೀರು ಪರ್ಫೆಕ್ಟ್ ಆಗ್ತದೆ. ನೀರು ಹೆಚ್ಚು ಅಥವಾ ಕಡಿಮೆ ಸೇರಿಸಿದರೆ ತೊಂದರೆ ಇಲ್ಲ. ಇದನ್ನಿಲ್ಲಿ ಗ್ಯಾಸಲ್ಲಿಟ್ಟು ಕುದಿಸಬೇಕು. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇದನ್ನು ಕುದಿಸಿಕೊಳ್ಳುವ. ಕೈ ಬಿಡದೆ ಈ ರೀತಿ ಮಗಚಿಕೊಳ್ಬೇಕು. ಈಗ ಇದಕ್ಕೆ ಥಿಕ್ನೆಸ್ ಬಂದಿದೆ ಹಾಗೂ ಮೆಲ್ಲನೆ ಇದು ಕುದಿಯಲು ಪ್ರಾರಂಭವಾಗಿದೆ. ಯಾವಾಗ ಕುದಿಯಲು ಪ್ರಾರಂಭವಾಗ್ತದೆ ನೋಡಿ, ಅಲ್ಲಿಂದ 1 ನಿಮಿಷ ಇದನ್ನು ಮೀಡಿಯಮ್ ಉರಿಯಲ್ಲಿ ಬೇಯಿಸಿಕೊಳ್ಬೇಕು ಹಾಗೂ ಫ್ಲೇಮನ್ನು ಆಫ್ ಮಾಡುವ. ಇದನ್ನು ಪಕ್ಕಕ್ಕಿಡುವ. ಇದು ತಣಿಲಿ. ಇದು ತಣಿಯುವಷ್ಟರಲ್ಲಿ ಕೆಲವು ಇಂಗ್ರೀಡಿಯೆಂಟ್ಸನ್ನು ಮಿಕ್ಸಿ ಜಾರಿಗೆ ಸೇರಿಸಿ ಪೇಸ್ಟ್ ಮಾಡಿಕೊಳ್ಬೇಕು. ಇಲ್ಲಿ ಒಂದು ಅರ್ಧ ಬೀಟ್ರೂಟ್ ಸಿಪ್ಪೆ ತೆಗೆದು ತೊಳೆದು ಪೀಸಸ್ ಮಾಡಿಟ್ಟಿದ್ದೇನೆ. ಇದನ್ನು ಜಾರಿಗೆ ಸೇರಿಸುವ ಹಾಗೂ ಬಿಸಿ ನೀರಲ್ಲಿ ಸೇರಿಸಿ ಸಿಪ್ಪೆ ತೆಗೆದಂತಹ ಬಾದಾಮಿ ಬೀಜವನ್ನು ಸಹ ಇದಕ್ಕೆ ಬಳಸ್ತಾ ಇದ್ದೇನೆ. ಇದನ್ನು ಮಿಕ್ಸಿ ಜಾರಲ್ಲಿ ಸೇರಿಸಿ ಸ್ವೀಟ್ನೆಸ್ಗೋಸ್ಕರ ಬೆಲ್ಲ ಹಾಗೂ ಸಕ್ಕರೆಯ ಬದಲಾಗಿ 1 ಬಾಳೆಹಣ್ಣನ್ನು ಸೇರಿಸ್ತಾ ಇದ್ದೇನೆ. ಬಾಳೆಹಣ್ಣಿನ ಸಿಪ್ಪೆ ತೆಗೆದು ಪೀಸಸ್ ಮಾಡಿ ಜಾರಲ್ಲಿ ಸೇರಿಸುವ. ನೀವು ಬಾಳೆಹಣ್ಣಿನ ಜೊತೆಗೆ ಖರ್ಜೂರವನ್ನು ಸಹ ಸೇರಿಸಬಹುದು. ರುಬ್ಬಲು ನೀರಿನ ಬದಲಾಗಿ ಹಾಲನ್ನು ಬಳಸ್ತಾ ಇದ್ದೇನೆ. ಇಲ್ಲಿ ಕುದಿಸಿ ಆರಿಸಿದ ಕೆನೆಭರಿತ ಹಾಲನ್ನು ಅಗತ್ಯಕ್ಕೆ ಬೇಕಾದಷ್ಟೇ ಸೇರಿಸಿ ಫೈನಾಗಿ ಪೇಸ್ಟ್ ಮಾಡಿಕೊಳ್ಳುವ. ರುಬ್ಬಿದ ಬಾದಾಮಿ ಹಾಗೂ ಬೀಟ್ರೂಟಿನ ಪೇಸ್ಟ್ ನೋಡಿ ಇಲ್ಲಿ ರೆಡಿಯಾಗಿದೆ. ಈಗ ಇದನ್ನು ಸ್ಟ್ರೈನರಿಂದ ಸ್ಟ್ರೈನ್ ಮಾಡಿಕೊಳ್ಬೇಕು. ಸ್ವಲ್ಪ ಮಿಶ್ರಣವನ್ನು ಸ್ಟ್ರೈನರಲ್ಲಿ ಸೇರಿಸಿ ಈ ರೀತಿ ಸ್ಟ್ರೈನ್ ಮಾಡಿಕೊಳ್ಳುವ. ಟೋಟಲ್ ಆಗಿ ಇದಕ್ಕೆ 2 ಕಪ್ಪಷ್ಟು ಹಾಲನ್ನು ಸೇರಿಸ್ತಾ ಇದ್ದೇನೆ. ಒಮ್ಮೆ ಜರಡಿ ಹಿಡಿದ ನಂತರ ಸ್ಕ್ವೀಸ್ ಮಾಡಿ ಕಂಪ್ಲೀಟಾಗಿ ಇದು ಸ್ಕ್ವೀಸ್ ಆದ ನಂತರ ಉಳಿದ ಹಾಲನ್ನು ಸ್ವಲ್ಪವಾಗಿ ಸೇರಿಸುವ. ಕಂಪ್ಲೀಟಾಗಿ ಇದನ್ನು ಹಿಂಡಿ ಇದರ ರಸವನ್ನು ತೆಗೆಯಬೇಕು. ನೋಡಿ, ಮಿಶ್ರಣ ಈ ರೀತಿಯಾಗಿದೆ. ಈಗ ಇದರಲ್ಲಿ ನಾವು ರಾಗಿಯ ಮಿಶ್ರಣವನ್ನು ಸೇರಿಸಬೇಕು. ತಣ್ಣದ ರಾಗಿ ಮಿಶ್ರಣವನ್ನು ಚೆನ್ನಾಗಿ ಒಂದು ಸಲ ಕದಡಿ ಈ ಬೀಟ್ರೂಟಿನ ಮಿಶ್ರಣಕ್ಕೆ ಸೇರಿಸುವ. ಬೀಟರ್ ಅಥವಾ ಸ್ಪೂನ್ ಸಹಾಯದಿಂದ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ಸ್ವಲ್ಪ ದಪ್ಪಂತ ಎಣಿಸಿದರೆ ನೀರು ಅಥವಾ ಹಾಲನ್ನು ಸೇರಿಸಿ ನಿಮಗೆ ಬೇಕಾದ ಕನ್ಸಿಸ್ಟೆನ್ಸಿಗೆ ಇದನ್ನು ತರಬಹುದು. ಇಲ್ಲಿ 2 ಸ್ಪೂನಷ್ಟು ಬ್ಯಾಸಿಲ್ ಸೀಡ್ಸ್ ಅಂದರೆ ಕಾಮಕಸ್ತೂರಿ ಬೀಜ ಇದೆಯಲ್ಲ, 1 ಗಂಟೆಗಳ ಕಾಲ ನೀರಲ್ಲಿ ಸೇರಿಸಿ ಇಟ್ಟಿದ್ದೆ. ಚೆನ್ನಾಗಿ ಇದು ನೋಡಿ ಉಬ್ಬಿ ಬಂದಿದೆ. ಕ್ವಾಂಟಿಟಿ ಕೂಡ ನೋಡಿ ಜಾಸ್ತಿ ಆಗಿದೆ. ಈಗ ಇದರಲ್ಲಿ ಅರ್ಧದಷ್ಟನ್ನು ತಯಾರಿಸಿದ ಈ ಮಿಶ್ರಣಕ್ಕೆ ಸೇರಿಸಬೇಕು. ಒಂದು 7-8 ಐಸ್ ಕ್ಯೂಬನ್ನು ಸಹ ಸೇರಿಸುವ. ಚೆನ್ನಾಗಿ ಇದನ್ನು ಕದಡಿಕೊಳ್ಳುವ. ಹೆಲ್ದಿಯಾದ ಪಾನೀಯ ಇಲ್ಲಿ ರೆಡಿಯಾಗಿದೆ. ಈಗ ಇದನ್ನು ಸರ್ವಿಂಗ್ ಕಪ್ಪಿಗೆ ಸೇರಿಸ್ತಾ ಇದ್ದೇನೆ. ಮೇಲಿಂದ ಉಳಿದ ಈ ಬ್ಯಾಸಿಲ್ ಸೀಡ್ಸ್ ಇದೆಯಲ್ಲ, ಅದನ್ನು ಸೇರಿಸಿ ಸರ್ವ್ ಮಾಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಹೆಲ್ದಿ ಅಂತ. ಅಷ್ಟೇ ಸರಳ ಕೂಡ. ಇದು ಬೇಸಿಗೆ ಸಮಯದಲ್ಲಿ ಮಾತ್ರವಲ್ಲ, ನಮ್ಮ ದಿನನಿತ್ಯದ ಆಹಾರದಲ್ಲಿ ಬಳಸ್ಬೋದು. ಇದಕ್ಕೆ ಸ್ವೀಟ್ನೆಸ್ಗೆ ಬಾಳೆಹಣ್ಣಿನ ಬದಲಾಗಿ ನೀವು ಒಣಗಿದ ಖರ್ಜೂರವನ್ನು ಸಹ ಸೇರಿಸಿ ಗ್ರೈಂಡ್ ಮಾಡ್ಬೋದು. ಬೆಳಗಿನ ಬ್ರೇಕ್ಫಾಸ್ಟ್ ಬದಲಾಗಿ 1 ಕಪ್ಪಷ್ಟು ಈ ಆರೋಗ್ಯಕರವಾದ ಪೇಯವನ್ನು ನೀವು ಸೇವಿಸ್ಬೋದು. ಮಕ್ಕಳಿಗೆ ಇದು ಬಹಳ ಉಪಯೋಗಕರ. ಬೆಳಗಿನ ಬ್ರೇಕ್ಫಾಸ್ಟ್ ಬದಲಾಗಿ ಆರೋಗ್ಯಕರವಾದ ಈ ಪೇಯವನ್ನು 1 ಕಪ್ಪಷ್ಟು ಸೇವಿಸಿದರೆ ಸಾಕು, ಮಧ್ಯಾಹ್ನ ತನಕ ಸಾಕಾಗ್ತದೆ.
ಇದಕ್ಕೆ ಸೇರಿಸಿರುವ ಇಂಗ್ರೀಡಿಯೆಂಟ್ಸ್ ಹೆಲ್ದಿ ಆಗಿರುವುದರಿಂದ ಯಾವ ವಯಸ್ಸಿನವರು ಹಾಗೂ ಆರೋಗ್ಯದ ಸಮಸ್ಯೆ ಇರುವವರು ಕೂಡ ಚಿಂತೆ ಇಲ್ಲದೆ ಇದನ್ನು ಸವಿಬಹುದು. ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇವತ್ತಿನ ಈ ಸಿಂಪಲ್ ಆದ ರಾಗಿ ಬೀಟ್ ಶೇಕ್ ಇಷ್ಟವಾಗಿದ್ದಲ್ಲಿ ರೆಸಿಪಿಗೆ ಒಂದು ಲೈಕ್ ಕೊಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನನ್ನು ಸಪೋರ್ಟ್ ಮಾಡಿ. ಧನ್ಯವಾದಗಳು.